ಹಲೋ ಎವ್ರಿವನ್, ಇವತ್ತಿನ ಒಂದು ವಿಡಿಯೋದಲ್ಲಿ 10 ನಿಮಿಷದಲ್ಲಿ ದಿಢೀರಾಗಿ ಗರಿಗರಿಯಾದಂತಹ ಅಷ್ಟೇ ರುಚಿಯಾದಂತಹ ಚಕ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ. 2 ಕಪ್ ಅಕ್ಕಿ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆನ ಸಣ್ಣದಾಗಿ ಪುಡಿ ಮಾಡಿ ಸೇರಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆಯೇ ಎಳ್ಳನ್ನು ಹಾಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನ ಸ್ವಲ್ಪ ಕ್ರಶ್ ಮಾಡಿ ಸೇರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹಾಕಿದ್ದಾದ್ಮೇಲೆ ಒಂದ್ಸಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ 1.5 ಇಂದ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡಿ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಚಕ್ಲಿ ಹಿಟ್ಟಿನ ಹದಕ್ಕೆ ನಾವು ಕಲ್ಸ್ಕೋಬೇಕಾಗುತ್ತೆ. ತುಂಬಾ ಗಟ್ಟಿನೂ ಇರಬಾರ್ದು ಹಾಗೆಯೇ ತುಂಬಾ ತೆಳುನೂ ಇರಬಾರ್ದು. ನೋಡಿ, ಈ ಒಂದು ಹದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕಾಗುತ್ತೆ. ಕಲಸಿರೋಂಥ ಚಕ್ಲಿ ಹಿಟ್ಟು ಆರದೇ ಇರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಒದ್ದೆ ಬಟ್ಟೆ ಅಥವಾ ಒಂದು ಪ್ಲೇಟ್ನ ಮುಚ್ಚಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಚಕ್ಲಿ ಪ್ರೆಸರ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಅದರೊಳಗಡೆ ಕಲಸಿರುವಂಥ ಚಕ್ಲಿ ಹಿಟ್ಟನ್ನು ಹಾಕಿ ಈ ಥರ ಚಕ್ಲಿಗಳನ್ನ ಸುತ್ಕೋಬೇಕಾಗುತ್ತೆ. ಈ ಥರ ಚಕ್ಲಿನ ಸುತ್ತಿದ್ದಾದ್ಮೇಲೆ ಎರಡೂ ಕಡೆ ಎಡ್ಜಸ್ನ ಕರೆಕ್ಟಾಗಿ ಸೀಲ್ ಮಾಡ್ಕೋಬೇಕು. ಹಾಗೆಯೇ ಉಳಿದಿರುವಂಥ ಹಿಟ್ಟಿಗೆ ಒಂದು ಪ್ಲೇಟನ್ನು ಮುಚ್ಚಿಟ್ಕೋಬೇಕು. ಈ ಕಡೆ ಎಣ್ಣೆ ಕೂಡ ಮೀಡಿಯಂ ಹದದಲ್ಲಿ ಕಾಯ್ದಿದೆ. ಇವಾಗ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಮಾಡಿಕೊಂಡು ಒಂದು 3 ಇಂದ 4 ಚಕ್ಲಿಗಳನ್ನು ಹಾಕೊಂಡು 2 ಸೆಕೆಂಡ್ ಆದಮೇಲೆ ಅದನ್ನು ಫ್ಲಿಪ್ ಮಾಡ್ತಾ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ಚಕ್ಲಿಗಳನ್ನು ನಾವು ಫ್ರೈ ಮಾಡಿ ತೆಗಿಬೇಕಾಗುತ್ತೆ. ನೀವೇನಾದರೂ ಹಬ್ಬಕ್ಕೆ ಚಕ್ಲಿನ ಟ್ರೈ ಮಾಡೋದಾದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ. 100% ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಥ್ಯಾಂಕ್ ಯು.